ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಹಶೀಲ್ ಕಚೇರಿಯಲ್ಲಿ ವಯೋವೃದ್ಧರು ಸೇರಿ ಅಂಗವಿಕಲರ ಅಲೆದಾಟ ಹೆಚ್ಚಾಗಿದ್ದು ತಮ್ಮ ಪಿಂಚಣಿ ಹಣಕ್ಕಾಗಿ ಭಾರೀ ಪರದಾಟ ನಡೆಸುವಂತ ಪರಿಸ್ಥಿತಿ ಎದುರಾಗಿದೆ. ಪ್ರತಿನಿತ್ಯ ಅನಕ್ಷರಸ್ಥ ವಯೋವೃದ್ಧ ಮಹಿಳೆಯರು, ಪುರುಷರು ತಹಶೀಲ್ ಕಚೇರಿಯ ಬಳಿ ನಿಲ್ಲುತ್ತಿದ್ದು, ಆದರೆ ಅವರತ್ತ ಯಾವೊಬ್ಬ ಅಧಿಕಾರಿ ಕೂಡ ಗಮನ ಹರಿಸ್ತಾ ಇಲ್ಲ. ಪ್ರತಿ ತಿಂಗಳು ಬರಬೇಕಾದ ಪಿಂಚಣಿ ಹಣ ಕಾರಣಾಂತರಗಳಿಂದ ಬಾರದ ಕಾರಣ ಹಲವು ಹಳ್ಳಿಗಳಿಂದ ಸುಡುವ ಬಿಸಿಲಿನಲ್ಲಿ ತಹಶೀಲ್ ಕಚೇರಿಗೆ ಬಂದು ಸೂಕ್ತ ಮಾಹಿತಿ ಸಿಗದಿದ್ದರಿಂದ ಹಾಗೂ ಸಮಸ್ಯೆ ಹಾಗೇ ಉಳಿಯುತ್ತಿರೋದರ ಕಾರಣ ಪ್ರತಿನಿತ್ಯ ವಯೋವೃದ್ಧ ಮಹಿಳೆಯರು, ಪುರುಷರು ತಹಶೀಲ್ ಕಚೇರಿಯತ್ತ ಮುಖ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದರೆ ಸರ್ಕಾರಿಯ ಹೊಸ ನೀತಿ ನಿಯಮಗಳನ್ನು ತಂದಿದ್ದು ಅದರಂತೆ ಪಿಂಚಣಿ ಹಣ ಬರುತ್ತಾ ಇಲ್ಲ. ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಮನೆ ಮನೆಗೆ ಹೋಗಿ ಸಮಸ್ಯೆ ಬಗ್ಗೆ ಬಗೆಹರಿಸುವ ಬಗ್ಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆದರೂ ಸಹ ವಯೋವೃದ್ಧರು ಹಾಗೂ ಅಂಗವಿಕಲರಿಗೆ ಅಲೆದಾಡುವುದು ತಪ್ಪಿಲ್ಲ. ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಕಚೇರಿಗೆ ವಯೋವೃದ್ಧರು, ಅಂಗವಿಕಲರು ಬಂದರೆ ಕೂಡಲೇ ಅವರ ಸಮಸ್ಯೆನ ಆಲಿಸಿ ಸಮಸ್ಯೆ ಬಗ್ಗೆ ಪರಿಹರಿಸುವ ಕೆಲಸ ತಾಲೂಕು ಆಡಳಿತ ಮಾಡಬೇಕಿದೆ. ನಾಲ್ಕನೇ ತಿಂಗಳು ಚಾಲು ಅದ ರೀ. ಎಷ್ಟು ಬರ್ತೀವಿ ಪೈಲ ವಯಸ್ಕರ 1200 ಬರ್ತೀವಿ. ಈಗ ಬರ್ಲೋಗ್ಯಾವ್ರಿ. ಇಲ್ಲಿ ಎಷ್ಟು ದಿನ ಆಯ್ತು ಹೊಂಟ್ರಿ? 3 ದಿನ ಆಯ್ತು ಹೊಂಟ್ರಿ. ಯಾವ ಹುಡ್ದವ್ರು ಇದ್ರಿ ಮತ್ತೆ ನೀವು? ಹಾಂ, ಗೌರ ನೀವು ನಿಲ್ಕಂಠವಾಡಿ ಗೌರ ಎಲ್ಲ ನೀವು ರೀ? ಅವರೇ ನಿಲ್ಕಂಠವಾಡಿ ರೀ, ಹನುಮಂತವಾಡಿದಿಂದ ಹೊಂಟ್ರಿ. ನಿಮ್ದು ಎಷ್ಟು ತಿಂಗಳು ಆಯ್ತು ಪಗಾರ ಕಟ್ರಿ? 3 ತಿಂಗಳು ಆಯ್ತು ರೀ. ಎಷ್ಟು ಜನ ಆಯ್ತು ಹೊಂಟ್ರಿ ತಹಶೀಲ್ ಆಫೀಸ್? ಇವತ್ತೇ ಬಂದ್ರಿ. ಹಾಂ, ಎಷ್ಟು ದಿನ ಆಯ್ತು ಹೊಂಟ್ರಿ ತಹಶೀಲ್ ಆಫೀಸ್? ಇವತ್ತೇ ಬಂದಿದ್ದಾರೆ. ನಾನು ರೊಕ್ಕ ಬಂದಿಲ್ರಿ, ಖರೆ ನಾ ಇವತ್ತೇ ಹೊಂಟಿದ. ಹಾಂ ಹಾಂ ಹಾಂ, ನನಗೇನು ತಿಳಿಯಲ್ರಿ. ಅಪ್ಪ ನೀನೇ ನೋಡು, ನಿನ್ನ ಕೈ ಜೋಡಿಸ್ತಾ. ಇಲ್ಲಿ ಮಾಡ್ಲತ್ತಾರ ಕಸ್ತೂರ್ಬಾಯಿ ರೀ. ಯಾವ ಚಿಕ್ಕನಾಗ ಊರ್ದಿಂದ ಬಂದಿರಿ ನೀವು? ಚಿಕ್ಕನಾಗ ಊರ್ದಿಂದ ಬಂದಿರಿ? ಚಿಕ್ಕನಗೌದಿಂದ ಬಂದಿದ್ದಾರೆ. ಬಸ್ಸಿಗೆ ಹೊಂಟ್ರಿ? ಬಂದಿರ ಬಸ್ಸಿಗೆ ಬಂದಿರೇನ್ರಿ? ಹಾಂ, ಹಾಂ. ಬರ್ಲೋಗ್ಯಾವ? ಏನು ಅಂಗವಿಕಲ ಇದ್ರೆ? ಹಾಂ ಹಾಂ. ನಿಮ್ದು ಯಾಕೆ ಬರ್ಲೋಗ್ಯಾವ? ರೀಸನ್ ಏನಾರ ಕೇಳಿರಿ? ಏಜ್ ಏನೈತೆ ಹೊಂಟ್ರಿ? ಅಲ್ಲಲ್ಲಿ ಇಲ್ಲಿಗೆ ಏಜ್ ಏನೈತೆ ಹೊಂಟ್ರಿ? ಹೋಗಿನ ಶುಕ್ರವಾರ ದಿನ ಬಂದೆವು. ಹಾಂ, ಶನಿವಾರ ದಿನ ಬಂದೆವು. ಹೌದು. ಹಾಂ ಹಾಂ. ಇಲ್ಲೇ ಯಾರಿಗೆ ಕೇಳಿರಿ? ಹಾಂ, ತಲಾಟಿ ಸಾಹೇಬ್ರ ಯಾವ ಊರ ನಿಮ್ಮದು? ಚೌಕಿವಾಡಿ. ಹಾಂ ಹಾಂ. ನಿಮ್ಮ ಹೆಸರು?